ಸಮುದ್ರದ ಹೈಟೈಡ್ ಮತ್ತೆ ಲೋ ಟೈಡ್ ಮಧ್ಯದ ಏರಿಯಾದಲ್ಲಿ ಮ್ಯಾಂಗ್ರೋವ್ಸ್ಗಳು ಹುಟ್ಟುತ್ತೆ. ಈ ಮ್ಯಾಂಗ್ರೋವ್ಸ್ಗಳಂದ್ರೆ ಏನು ಗೊತ್ತಾ? ಯಾರಿಗಾದ್ರು ಕೇಳಿದ್ರ? ಮ್ಯಾಂಗ್ರೋವ್ಸ್ ಕಾಂಡ್ಲಾವನ ಕಾಂಡ್ಲಾ ಗಿಡಗಳು ಐಕಲಾರೆ ಗುಣಿ. ಮ್ಯಾಂಗ್ರೋವ್ಸ್ ಅಂದ್ರೆ ಇದು ನೋಡಿ, ಇದು ಕಾಣ್ತಾ ಇದೆ ಅಲ್ಲ, ಇದು ಸಮುದ್ರ ಮತ್ತೆ ನದಿ ಸೇರ್ಕೊಳ್ಳುವಂತಕ್ಕಂಥ ಜಾಗದಲ್ಲಿ ಏನ್ ಗಿಡಗಳು ಮರಗಳು ಬೆಳಿತವೆ ಅದು ಮ್ಯಾಂಗ್ರೋವ್ಸ್ ಅಂತ ಹೇಳ್ತೀವಿ. ಏನಪ್ಪಾ ಇದ್ರ ಉಪಯೋಗ ಅಂತ ಹೇಳಿದ್ರೆ, ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡುತ್ತೆ, ಬರ್ಡ್ ನೆಸ್ಟಿಂಗ್ ಮಾಡುತ್ತೆ, ಆಮೇಲೆ ಸ್ಟಾರ್ಮ್ ಕಂಟ್ರೋಲ್ ಮಾಡುತ್ತೆ, ಸುನಾಮಿ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಫ್ಲಡ್ ಕಂಟ್ರೋಲ್ ಮಾಡುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಳು ಮರಿ ಹಾಕೋದು, ಕ್ರಾಬ್ಗಳು ಮರಿ ಹಾಕೋದಕ್ಕೆ, ಮೊಟ್ಟೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಮ್ಯಾಂಗ್ರೋವ್ ಪ್ಲಾಂಟ್ ಸುಮಾರು ಜೀವಿಗಳಿಗೆ ಅಂದ್ರೆ ಮೀನುಗಳಿಗೆ ಆಶ್ರಯ ಆಗಿದೆ. ಸೊ ಮ್ಯಾಂಗ್ರೋವ್ಸ್ ನಮ್ಮ ಉತ್ತರ ಕನ್ನಡದಲ್ಲಿ 16 ವೆರೈಟೀಸ್ ಆಫ್ ಮ್ಯಾಂಗ್ರೋವ್ಸ್ ಇದೆ. ನಮ್ಮ ಕಾರವಾರದಲ್ಲಿ 14 ವೆರೈಟೀಸ್ ಆಫ್ ಮ್ಯಾಂಗ್ರೋವ್ಸ್ ನೋಡಬಹುದು. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರೈಜೋಫೋರಾ ಕ್ಯಾಟಗರಿ ಮ್ಯಾಂಗ್ರೋವ್. ರೈಜೋಫೋರಾ ಅಪಿಕಲೋಟಾ, ರೈಜೋಫೋರಾ ಮುಕುರ್ನೋಟಾ, ಬ್ರುಗೇರಿಯಾ, ಜಿಮ್ನೋರಿಜಾ, ಸಿಲೆಂಡ್ರಿಕಾ, ಕಂಡೇಲಿಯಾ ಕಂಡೇಲ್. ಆಮೇಲೆ ಅವಿಸೇನಿಯಾ ಕ್ಯಾಟಗರಿ. ಇವಾಗ ನೋಡಿ, ಇದು ರೈಜೋಫೋರಾ ಕ್ಯಾಟಗರಿಯಲ್ಲಿ ಇದು ರೈಜೋಫೋರಾ ಅಪಿಕಲೋಟಾ ಮತ್ತೆ ಮುಕುರ್ನೋಟಾ ಕಾಣ್ತಾ ಇರೋದು. ಅವಿಸೇನಿಯಾ ಇನ್ನೊಂದು ಕ್ಯಾಟಗರಿ, ಅವಿಸೇನಿಯಾ ಆಫಿಸಿನಾಲಿಸ್, ಅವಿಸೇನಿಯಾ ಅಲ್ಬಾ ಅಂಡ್ ಅವಿಸೇನಿಯಾ ಮರೀನಾ ಅಲ್ಲಿ ಕಾಣ್ತಾ ಇದೆ ನೋಡಿ. ಇದು ಅವಿಸೇನಿಯಾ ಕ್ಯಾಟಗರಿ. ಅದು ಮರ ಕಾಣ್ತಾ ಇದೆ ಅಲ್ಲ, ಅದು ಅವಿಸೇನಿಯಾ ಕ್ಯಾಟಗರಿ ಮ್ಯಾಂಗ್ರೋವ್. ಅದರಲ್ಲಿ 3 ವಿಧ. ಅದು ಆಫಿಸಿನಾಲಿಸ್ ಕ್ಯಾಟಗರಿ. ಇದು ಅಸೋಸಿಯೇಟ್ ಮ್ಯಾಂಗ್ರೋವ್, ತೀಸ್ ಸ್ಪೇಸಿಯಾ ಪಾಪುಲೇನಿಯಾ ಅಂತ ಇದು. ಆಮೇಲೆ ಮುಂದೆ ಮತ್ತೆ ಇದೆ ತೋರಿಸ್ತೀನಿ, ಎಕ್ಸೋರಿಯಾ ಅಗಾಲೋಚಾ ಇದೆ ತೋರಿಸ್ತೀನಿ. ಇವಾಗ ಈ ಏನು ಸಮುದ್ರ ಮತ್ತೆ ನದಿ ಸೇರ್ಕೊಳ್ಳುವಂತ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರ್ಯಾಬ್ಗಳು ಮರಿ ಹಾಕುತ್ತೆ ಅಂತ ನೀವು ಕೇಳಿರ್ಬಹುದು, ನಾನು ಹೇಳ್ಬೋದು, ಆದ್ರೆ ನೀವು ಕಣ್ಣಿಂದಲೂ ನೋಡಬಹುದು. ಇಲ್ಲಿ ನೋಡಿ, ಮತ್ತೆ ಯಾಕಾದ್ಯ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ ಕ್ರ್ಯಾಬ್ಗಳ ಮರಿ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಕ್ರ್ಯಾಬ್ಗಳು ಕಾಣ್ತಾ ಇಲ್ಲೇ ನಿಂತ್ಕೊಳ್ಳಿ, ಯಾರು ಮೂವ್ಮೆಂಟ್ ಮಾಡ್ಬೇಡಿ, ಎಲ್ಲೇ ಇರಿ. ಇಲ್ಲಿ ನೋಡಿ, ಮೊದಲನೇ ಕಡೆ ನೋಡ್ತಾ ಇರಿ, ಸಣ್ಣ ಸಣ್ಣ ಮೂವ್ಮೆಂಟ್ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆ. ಅದೆಲ್ಲ ಬೇಬಿ ಕ್ರ್ಯಾಬ್ ಕಾಣ್ತಾ ಇದೆ. ಇದು ಕ್ರ್ಯಾಬ್ಗಳು ದಿವಸಕ್ಕೆ 2 ಸತಿ ಮನೆ ಕಟ್ಟುತ್ತೆ. ನಾವು ನಮ್ಮ ಜೀವನದಲ್ಲಿ 1 ಸತಿ ಮನೆ ಕಟ್ಟಲಿಕ್ಕೆ ಮೇಲೆ ಕೆಳಗೆ ದಿವಸಕ್ಕೆ 2 ಸತಿ ಮನೆ ಕಟ್ಟುತ್ತೆ. ಒಂದು ಹೈ ಟೈಡ್ ಅಲ್ಲಿ ಮನೆ ಹಾಳಾಗೋಗುತ್ತೆ ಅವ್ರದ್ದು, ಲೋ ಟೈಡ್ ಅಲ್ಲಿ ಮತ್ತೆ ಮನೆ ಕಟ್ಟುತ್ತೆ. ನೋಡಿ, ಇದು ಲೋ ಟೈಡ್ ಇವಾಗ ಕಟ್ಟಿದೆ, ಹೈ ಟೈಡ್ ಅಲ್ಲಿ ನೀರು ಒಳಗಡೆ ಬಂದ್ಬಿಟ್ಟು ಅವ್ರ ಮನೆ ನಾಶ ಆಗೋಗುತ್ತೆ. ಮತ್ತೆ ಸೆಕೆಂಡ್ ಹೈ ಟೈಡ್ ಅಲ್ಲಿ ಲೋ ಟೈಡ್ ಅಲ್ಲಿ ಮತ್ತೆ ಮನೆ ಕಟ್ತದೆ. ಇಲ್ಲಿ ನೋಡಿ, ಕಾಣ್ತಾ ಇದೆ ಅಲ್ಲ ಕ್ರ್ಯಾಬ್ಗಳು, ಸಣ್ಣ ಸಣ್ಣ ಮರಿಗಳು. ದಿಸ್ತಾ ಬಳೆಲೆ समा पळया रे तपे दिसता कोण कोणा दिसते. व्हेरी गुड. हे मॅनग्रोव्स आशिल निमित्ती आणि तुम्ही आता कुबी काढली, कुबी मॅनग्रोव्स आशिल निमित्ती मेळटा. सो एक मॅनग्रोव्ह प्लांट कट केल्यार शिक्षार्ह अपराध, होड ऑफेन्स, तुमका जेल शिक्षा जाऊ शकता आणि दंड विधीचा लागोदो. कळलं तुमका? मॅनग्रोव्ह प्लांटेशन कट करू ना. तुम्ही खंय बी कट केला, तुम्ही ते स्टॉप करचे, तुम्ही मुखार वचून तुम्ही स्टॉप करचे, आम्ही नाही. तशें म्हणून तुमकां खबर उरूं जाय. त्या मॅनग्रोव्सान खूप उपयोग आसा आमकां, कळ्ळें? तेन्नाच आता अनेक सांगता प्लास्टीक, तुम्ही चॉकलेट पेपर चॉकलेट बी खातात हय न्ही. प्लास्टीक कित करतात खंय डस्टबीन, सगळे कडेन डस्टबीन उरना, किशा भितर घालून घेवचे कितें डस्टबीन पेपर कितें उरलें किशा घालून घेवचे, मागीर घरा वचून डस्टबिनाक घालचे. उडेला न्हंये भितर वयता, समुद्रा भितर वयता, नुस्त्या खातात, टर्टल खातात, क्रॅब खातात, तेन्ना तेमकां त्रास जाता. अनेक तुम्ही आयकले उरतले कारवारा भितर आता टर्टल नेस्टिंग जाते आसा. देवबाग आयकला आता कासव पिल घालतात म्हणून. सुमार हे टायमार म्हळ्यार डिसेंबर जानेवारी फेब्रुवारी टायमाचे ते देवबाग बीचाचे हिंगा बी एक नेस्टिंग जाल्ले. ಇಲ್ಲಿ ಸಹ ಒಂದು ನೆಸ್ಟಿಂಗ್ ಆಗಿತ್ತು, ಟರ್ಟಲ್ ನೆಸ್ಟಿಂಗ್. ಲೆದರ್ ಬ್ಯಾಕ್ ಟರ್ಟಲ್ ಇದೆ ಇಲ್ಲಿ ನಮ್ಮದು, ಮತ್ತೆ ಹಲವು ವಿಧದ ಟರ್ಟಲ್ಸ್ ಇದಾವೆ. ಇಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ ಇದೆ. ಇಲ್ಲಿ ದೇವಭಾಗದಲ್ಲಿ ಟರ್ಟಲ್ ನೆಸ್ಟಿಂಗ್ ಆಗ್ತದೆ. ನೀವು ಯಾವಾಗಾದ್ರೂ ಅರಣ್ಯ ಇಲಾಖೆಯವರು ಟರ್ಟಲ್ ಅನ್ನ ನೀರಲ್ಲಿ ಬಿಡುವಾಗ ನೀವು ಅದರಲ್ಲಿ ಹೋಗ್ಬೇಕು, ಯಾಕಂದ್ರೆ ಅವರು ಅಡ್ವರ್ಟೈಸ್ ಮಾಡ್ತಾರೆ, ಎಲ್ಲ ಶಾಲೆಯಿಂದನೂ ಎಷ್ಟೋ ಮಂದಿ ಕರೆದಿದ್ದಾರೆ. ಅದನ್ನ ನೀವು ನೋಡ್ಬೇಕು. ಅದು ಸಣ್ಣ ಸಣ್ಣ ಮರಿಗಳು, ಟರ್ಟಲ್ ಮರಿಗಳು, ಅದು ಸುಮಾರು 100 ರಿಂದ 120 ಮರಿಗಳು ಹಾಕತ್ತೆ. ಸುಮಾರು ಒಂದು 2 ಫೀಟ್ 1.5-2 ಫೀಟ್ ಅಲ್ಲಿ ಅದು ಹೊಂಡ ಹಾಕಿ ಸುಮಾರು ರಾತ್ರಿ 12 ಗಂಟೆ ಮೇಲೆ ಹೈಟೈಡ್ ನೋಡ್ಕೊಂಡು, ಇವಾಗ ತಿಳ್ಕೊಳ್ಳಿ ಇದು ಹೈಟೈಡ್ ಅಂದ್ರೆ ಈ ಹೈಟೈಡ್ ಇಂದ ಒಂದು 10 ಮೀಟರ್ 15 ಮೀಟರ್ ಅಲ್ಲಿ ಬಂದು ಅದು ಹೊಂಡ ಹೊಡೆದು ಮೊಟ್ಟೆಗಳನ್ನ ಹಾಕಿ ಅದು ಹೋಗ್ಬಿಡತ್ತೆ. ಸೊ ಅದು ಸುಮಾರು 45 ರಿಂದ 50 ದಿವಸ ಅದು ಹ್ಯಾಚಿಂಗ್ ಟೈಮ್ ಅದರದು. ಅದು ತನ್ನಿಂದ ತಾನೇ ಹೆಚ್ಚಾಗ್ಬಿಟ್ಟು ಮರಿಯಾಗಿ ಮಾರ್ಪಡತ್ತೆ. ಆಮೇಲೆ ನೀರಲ್ಲಿ ಹೋಗುತ್ತೆ. ಅದು 120-130 ಮೊಟ್ಟೆಯಲ್ಲಿ ಪ್ಲಸ್ ಆರ್ ಮೈನಸ್ 1 ಅಥವಾ 2
ಆಮೆಗಳು ಬದುಕುತ್ತೆ. ಅದೇ ಹೆಣ್ಣಾಗಿ ಮಾರ್ಪಡ್ತಾರೆ. ಒಂದ್ ವೇಳೆ ಅದು ಬದುಕಿರುವುದು ಹೆಣ್ಣಾದ್ರೆ ಅದು ಮೊಟ್ಟೆ ಇಡ್ಲಿಕ್ಕೆ ಅದ್ರ ಸಮಯದಲ್ಲಿ ಅದೇ ಇದೇ ಜಾಗದಲ್ಲಿ ಬಂದು ಮೊಟ್ಟೆ ಇಡುತ್ತೆ. ಅದು ಬೇಕಾದ್ರೆ ಯಾವುದೇ ದೇಶದಲ್ಲಿ ಹೋಗಿ ಬರುತ್ತೆ, ತಿರುಗಾಡ್ತದೆ, ಒರಿಸ್ಸಾನು ಹೋಗುತ್ತೆ, ಮಾಲ್ಡೀವ್ಸ್ ಹೋಗುತ್ತೆ, ಎಲ್ಲಾ ಕಡೆ ಹೋಗುತ್ತೆ. ಬಟ್ ಅದು ಮೊಟ್ಟೆ ಇಡೋ ಟೈಮ್ ಅಲ್ಲಿ ಅದು ತಾಯಿ ಎಲ್ಲಿ ತನಗೆ ಜನ್ಮ ನೀಡಿತ್ತೋ ಅದೇ ಜಾಗದಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಅದರ ಸ್ಪೆಷಾಲಿಟಿ. ಸೊ ಅದಕ್ಕೆ ಟರ್ಟಲ್ ಸೇವ್ ಮಾಡುವಂತಕ್ಕಂಥ ಅರಣ್ಯ ಇಲಾಖೆಯವರು ತುಂಬಾ ಕ್ಯಾಂಪೇನ್ ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಜಲಜೀವಿಗಳು, ಅರಣ್ಯ ಮತ್ತೆ ಪರಿಸರ ನೀವು ಎಲ್ಲರೂ ಸೇರ್ಕೊಂಡು ಕಾಪಾಡಬೇಕು. ಅರ್ಥ ಆಯ್ತಲ್ಲ? ಏನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ಮತ್ತೆ ಮುಂದೆ ಹೋಗುವ. ಕ್ರ್ಯಾಬ್. ಕ್ರ್ಯಾಬ್ ಇದು ನೋಡಿ, ಕ್ರ್ಯಾಬ್ ಇದಕ್ಕೆ ಸಣ್ಣ ಕ್ರ್ಯಾಬ್ ನೋಡಿ, ಬೇಬಿ ಕ್ರ್ಯಾಬ್. ಇವಾಗ ಅದು ಅದೇ ಅಲ್ಲಿ ನೋಡಿ, ಆ ಹುಡಿ ಸಣ್ಣವಳು. ನಿಮ್ಮ ಹಾಗೆ ಸಣ್ಣ ಸಣ್ಣ ಕ್ರ್ಯಾಬ್ಗಳು ಇದು ನೋಡಿ. हा होड क्रॅब पळे. हा दाखवायचं माझ्या काढ लावा. हा एक मिनिट. हाय ते असं क्रॅब ने तै रावा पोरा ಅಲ್ಲೇ ಇರಿ. ನೀವು ಮೀನು ಹಿಡಿದು ಗೊತ್ತಲ್ಲ, ಮೀನು ಮಾರ್ಕೆಟ್ ಅಲ್ಲಿ ಮೀನು ಬರ್ತಲ್ಲ, ಕಸಿ ತರ್ತಾತ ಮಕ್ಕಳೇ. ಇಲ್ಲಿ ಕೇಳಿ, ಮೀನ್ ಹಿಡಿಯುವುದು ಹೇಗೆ? ನಮ್ಗೆ ತಂದೆ ತಾಯಿ ಮೀನ್ ತಂದು ಕೊಡ್ತಾರೆ, ನಾವು ಮೀನ್ ತಿಂತೇವೆ. बांगडे, ताल्ले, इसोड, पेडी. आम कशी मेळटा खबर ना. कळया ಮ್ಯಾಂಗ್ರೂವ್ಸ್ म्हणून सांगेल नी ಮಾತು ಪಡಿ ಹೊಸ ಬ್ಯಾಕ್. ಈ ಮ್ಯಾಂಗ್ರೂವ್ಸ್ ಮುಂಚೆ ಕಾಲದಲ್ಲಿ, ಇವಾಗ ಇದು ಫ್ಲೋಟರ್ ಅಂತ ಹೇಳ್ತೀವಿ. ಇದು ಫ್ಲೋಟರ್, ಮತ್ತೆ ಕೆಳಗೆ ವೇಟ್ಸ್ ಇರುತ್ತೆ. ಇದು ವೇಟ್ಸ್, ಲೆಡ್. ಇದು ಈ ಬಲೆನ ಸಮುದ್ರ ಆಗಲಿ ನದಿಯಲ್ಲಿ ಇದನ್ನ ಬಿಡಿಸ್ಬೇಕು. ಬಿಡಿಸಿದ್ರೆ ಮತ್ತೆ ಇದಾಗುತ್ತೆ. ಬಿಡಿಸ್ಕೊಂಡು ಸುಮಾರು 100 ಮೀಟರ್ 200 ಮೀಟರ್ಗೆ ಈ ಫಿಶರ್ ಮ್ಯಾನ್ಗಳು ಬೋಟ್ ಅಲ್ಲಿ ಹೋಗ್ತಾರೆ, ಇದನ್ನ ಬಿಸಾಡ್ತಾರೆ, ನೀರಲ್ಲಿ ಹಾಕ್ತಾರೆ. ಓಕೆ, ಇದು ವೇಟ್ಸ್ ಇರೋ ಕಾರಣ ಇಲ್ಲಿ ಲೆಡ್ ಇದೆ. ಲೆಡ್ ಅಂದ್ರೆ ಸೀಸ. ಇಲ್ಲಿ ನೋಡಿ, ಇದು ಲೆಡ್ ಇರೋ ಕಾರಣ ಬಲೆ ಕೆಳಗಡೆ ಹೋಗುತ್ತೆ. ಹೌದಾ? ಕರೆಕ್ಟ್. ಮತ್ತೆ ಇದು ಫ್ಲೋಟರ್. ಫ್ಲೋಟರ್ ಅಂದ್ರೆ ಇದು ಫೈಬರ್ ಇದೆ, ಬಲೆ ಹೀಗೆ ನಿಂತ್ಕೊಳ್ಳುತ್ತೆ. ಇದು ಹೀಗೆ ಫುಲ್ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಫ್ಲೋಟರ್ ಇರೋ ಕಾರಣ ಬಲೆ ಮೇಲಿರುತ್ತೆ, ಮತ್ತೆ ಲೆಡ್ ಇರೋ ಕಾರಣ ಇದು ಕೆಳಗಡೆ. ಅಂದ್ರೆ ಇದು ವರ್ಟಿಕಲ್ ವಾಲ್ ತರ ಒಂದು ಗೋಡೆ ನಿರ್ಮಾಣ ಆಗ್ತದೆ. ಮೀನುಗಳು ಸಂಚರಿಸುವಾಗ, ಮೂವ್ಮೆಂಟ್ ಮಾಡುವಾಗ ಇದರಲ್ಲಿ ಈ ಹೋಲ್ಸ್ ಅಲ್ಲಿ ಸಿಕ್ಕೊಂಡು ಮೀನುಗಳು ಸಿಕ್ಕಾಕೊಳ್ತವೆ. ಆಮೇಲೆ ಫಿಶರ್ ಮೆನ್ಗಳು ಇದನ್ನ ಹೇಳ್ಕೊಳ್ತಾರೆ. ಸೊ ಫಿಶಿಂಗ್ ಇದು ಟ್ರೆಡಿಷನಲ್, ಹಳೆಯ ಕಾಲದಿಂದ ಬಂದಿರುವಂತಕ್ಕಂಥ ಇದು ಕಾನ್ಸೆಪ್ಟ್, ಫಿಶಿಂಗ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಇದು ಇವಾಗ ಇದು ಫೈಬರ್ ನೀವು ನೋಡ್ತಾ ಇದ್ದೀರಲ್ಲ, ಮುಂಚೆ ಮ್ಯಾಂಗ್ರೂವ್ಸ್ ಇಂದು ಚಕ್ರ ತೆಗಿತಾ ಇದ್ರು. ಇದು ವುಡ್, ಮ್ಯಾಂಗ್ರೂವ್ ವುಡ್ ಇದೆ ಅಲ್ಲ, ಡ್ರಿಫ್ಟ್ ವುಡ್. ಆ ಮ್ಯಾಂಗ್ರೂವ್ ವುಡ್ ಕಟ್ ಮಾಡ್ಬಿಟ್ಟು ಅದನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ತಾ ಇದ್ರು. ಯಾಕಂದ್ರೆ ಮ್ಯಾಂಗ್ರೂವ್ ತುಂಬಾ ಒಳ್ಳೆ ಫ್ಲೋಟಿಂಗ್ ಮಟೀರಿಯಲ್ ಒಣಗಿದಾಗ. ಸೊ ಇವಾಗ ಮ್ಯಾಂಗ್ರೂವ್ ಗಿಡ ಕಟ್ ಮಾಡಿದ್ದು, ಅಂದ್ರೆ ಹಾಳಾಗಿದ್ದು ಏನಾದ್ರು ಸತ್ತಿರೋ ಮ್ಯಾಂಗ್ರೂವ್ ನ ನೀರಲ್ಲಿ ಹಾಕಿದ್ರೆ ಅದು ತೇಲತ್ತೆ. ಸೊ ಈ ತರ ಇದು ಉಪಯೋಗಿಸ್ತಾ ಇದ್ರು. ಸೊ ಇದರಲ್ಲಿ ಹಲವು ವಿಧ ಇದೆ. ಪರ್ಷಿಯನ್ ನೆಟ್ ಇದೆ, ಆಮೇಲೆ ಅದು ಶೆಂಡಿ ಜಾಳೆ ಅದು ಇದೆ, ಸುಮಾರಿದೆ. ಅದರಲ್ಲಿ ಇದು ಒಂಥರ. ಅರ್ಥ ಆಯ್ತು? ನಡೀರಿ ಮುಂದೆ ಹೋಗೋಣ. चप्पल छोटा पाहिजे, चप्पल घाण घ्या. कोणाला